10 ವರ್ಷದಿಂದ ನರೇಂದ್ರ ಮೋದಿ ಅವರು ಬಂದಿದ್ರು ಸರ್. ಸುಮಾರು ಕೋಲಿ ಸಮಾಜಕ್ಕೂ ಯಾವ್ದು ರಕ್ಕಂದಂದ್ರು ಓಟ್ ತೊಗೊಂಡ್ರು. ಆದ್ರೆ ಈ ಸಮಾಜನ ಎಷ್ಟಿ ಮಾಡಲಿಲ್ಲ, ಪರಿಶಿಷ್ಟ ಪಂಗಡಕ್ಕೆ ಮಾಡಲಿಲ್ಲ ಸರ್. ಇದು ಬಹಳ ಅನ್ಯಾಯ. ಅದು ಅಲ್ಲಿ ರಾಜಕೀಯವಾಗಿ ಬೆಳಿಬಾರ್ದಂಥ ಎಲ್ಲ ರಾಜಕಾರಣಿಗಳು ಈ ಸಮಾಜನ ತುಳಿಯಕತ್ತಾರೆ. ಯಾಕಪ್ಪ ಅಂತ ನಾವು ಎಲ್ಲಿಂದ ಬಂದೀವಿ, ಬೇರೆ ದೇಶದಿಂದ ಬಂದೀವ. ಸತತವಾಗಿ 30 ವರ್ಷ ಆಯಿತು ದಿವಂಗತ ವಿಠ್ಠಲಿಯರವರು ಈ ನಮ್ಮ ಸಮಾಜವನ್ನು ಅವರು ಎಚ್ಚರಗೊಳಿಸಿ ಎಷ್ಟೇ ಆಗಬೇಕಂತ ಸತತವಾಗಿ ಹೋರಾಟ ಮಾಡಿದರು ಸರ್. ಆದರೆ ಅವರು ಕನಸು ನನಸಾಗಲಿಲ್ಲ. ಅವರು ಮಾತ್ರ ತೀರಿಕೊಂಡು ಹೋದರು. ಇವತ್ತು ಸತತವಾಗಿ ಕೇಂದ್ರ ಸರ್ಕಾರದಿಂದ 5 ಸಾರಿ ಫೈಲ್ ವಾಪಸ್ ಬಂದದ ಸರ್. ST ಫೈಲ್ ವಾಪಸ್ ಬಂದದ. ಮತ್ತು ಇಲ್ಲಿ ನ್ಯೂನತೆಗಳನ್ನ ಸರಿಪಡಿಸಿ ಅಂತ ಕಳಿಸ್ಬೇಕು. ಮತ್ತು ಇವ್ರು ಏನೋ ಒಂದು ತಪ್ಪು ರಾಜ್ಯ ಸರ್ಕಾರ ತಪ್ಪು ಮಾಡಿಗೆಸಿಂದ ಮತ್ತೆ ಹೋಗಿ ಕಳ್ಸೋದು. ಸತತವಾಗಿ 5 ವರ್ಷ ಆಗ್ಯದ ಸರ್. ಸತತವಾಗಿ 5 ವರ್ಷ RGIಲಿಂದ ವಾಪಸ್ ಬಂದದ. ಇಲ್ಲಿವರೆಗೂ ನಮ್ಮ ST ಎಂಬುದು ಯಾವ ಸರ್ಕಾರದವ್ರೂ, ಕೇಂದ್ರ ಸರ್ಕಾರದವರು 10 ವರ್ಷದಿಂದ ನರೇಂದ್ರ ಮೋದಿ ಅವರು ಬಂದಿದ್ರು ಸರ್. ಸುಮಾರು ಕೋಲಿ ಸಮಾಜಕ್ಕೂ ಯಾವ್ದು ರಕ್ಕಂದಂದ್ರು ಓಟ್ ತೊಗೊಂಡ್ರು. ಆದ್ರೆ ಈ ಸಮಾಜನ ST ಮಾಡಲಿಲ್ಲ, ಪರಿಶಿಷ್ಟ ಪಂಗಡಕ್ಕೆ ಮಾಡಲಿಲ್ಲ ಸರ್. ಇದು ಬಹಳ ಅನ್ಯಾಯ. ಅದು ಮತ್ತು ರಾಜ್ಯ ಸರ್ಕಾರ 2 ವರ್ಷದಿಂದ ಪ್ರಸ್ತಾವನೆ ಬಂದದ ಸರ್. ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಅದರನ್ನ ಫೈಲನ್ನು ಒಟ್ಟದು ಮುಟ್ಟಿ ನೋಡೋಕ್ಕೆ ತಯಾರಿಲ್ಲ ಸರ್. ಯಾಕಪ್ಪ ಈ ಸಮಾಜಕ್ಕೆ ಇಷ್ಟು ಅನ್ಯಾಯ ಯಾಕೆ? ಈ ಸಮಾಜಕ್ಕೆ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ದೃಷ್ಟಿಯಿಂದ 3 ದೃಷ್ಟಿಕೋನದಿಂದ ನಮ್ಮನ್ನು ಈ ಸಮಾಜನನ್ನು ಪೂರ ಬಲಿಪಶು ಮಾಡಕತ್ತಾರೆ. ನಮ್ಮನ್ನು ಓಟಿನ ಸಲಹೆಗೆ ತೃಪ್ತೀಕರಣ ಮಾಡೋದು, ಓಟ್ ಹಾಕಂದ್ರೆ ಸರ್ಕಾರ ಬಂದಿಗಳ ಏನು ಮಾಡಿಬಿಡೋದು ಸರ್, ನಮ್ಮನ್ನು ಕಾಲಿನಿಂದ ದಬ್ಬಿಬಿಡೋದು. ಇಂಥ ಸರ್ಕಾರ ಯಾಕಪ್ಪ ಈ ಸರ್ಕಾರ ಇರ್ತಕ್ಕಂಥ ಅಹಿಂದ ಸರ್ಕಾರ ಅನ್ನಕತ್ತಾರೆ ಸರ್. ಅಹಿಂದ ಸರ್ಕಾರ ಈ ಸಮಾಜ ಮೇಲೆ ಯಾಕೆ ಕಣ್ಣು ತೋರಿಸವಲ್ತು? ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಇವತ್ತು ಪ್ರತಿಭಟನೆ ಮೂಲಕ ಇವತ್ತು ನೋಡ್ರಿ ಎಷ್ಟು ಜನ ಕಲ್ತದೆ ಸರ್. ಎಷ್ಟು ಜನ ಕಲ್ತದೆ ಇವತ್ತು. ಯಾಕಪ್ಪ ಅಂತಂದ್ರೆ ಕೂಗು ಅದ ಸರ್. ST ಕೂಗದ. ST ಒಂದೇ ಒಂದು ಕೂಗು. ಈ ಸಮಾಜ ಪೂರ ಬಡತನದಿಂದ ಬಂದಿರತಕ್ಕಂಥ ಸಮಾಜ. ಆದರೆ ಈ ಸರ್ಕಾರ ಇಲ್ಲಿವರೆಗಾದರೂ ಯಾವ ಸರ್ಕಾರ, ಜನತಾದಳ ಆಗಲಿ, JDS ಆಗಲಿ, BJP ಸರ್ಕಾರ ಆಗಲಿ, ಯಾವುದನ್ನು ನಮ್ಮನ್ನು ಇಲ್ಲಿವರೆಗೂ ಕಡೆಗಣಿಸಿಲ್ಲ. ದಯವಿಟ್ಟು ನಾವೊಂದು ಹೇಳ್ಬೇಕಪ್ಪ ಅಂದರೆ 70-80 ದಶಕದಲ್ಲಿ ಸರ್, 70-80 ದಶಕದಲ್ಲಿ ಈ ಸಮಾಜದಾಗ 5 ಮಂದಿ MLAಗಳು ಇದ್ದರು ಸರ್. ಒಬ್ಬರು ಮಿನಿಸ್ಟ್ರು ಇದ್ದರು, ಒಬ್ಬರು MP ಇದ್ದರು. 75ರಲ್ಲಿ ಜಯೇಂದ್ರಪ್ಪ ಕಳಂಗಪ್ಪ ಚೌಧರಿ ಇದ್ದರು ಸರ್. ಈ 75ರಲ್ಲಿ ಫಸ್ಟ್ MLA ಯಾರಪ್ಪ ಅಂತಂದ್ರೆ ದೇವೇಂದ್ರಪ್ಪ ಗಾಳಪ್ಪ. ಚಿಂಚೋಳಿಂದ ಆರಿಸಿ ಹೋಗ್ತಾರೆ ಸರ್. 3 ಸಾರಿ ಆರಿಸಿ ಹೋಗ್ತಾರೆ. ಅದನ್ನು ಇವತ್ತು ಏನು ಮಾಡ್ಯಾರ, SC ಮಾಡ್ಯಾರ ಸರ್. ಎಲ್ಲಿ ಅದೊಂದು ಮಾಡ್ಯಾರ ಸರ್. ಚಿತ್ತಾಪುರನ SC ಮಾಡ್ಯಾರ ಸರ್. ರಾಯಚೂರದಾಗ ಕಲ್ಮಲ್ಲಿ ಇರ್ತಕ್ಕಂಥದ್ದು ಕ್ಷೇತ್ರನ ಏನು ಮಾಡ್ಯಾರ, ST ಮಾಡ್ಯಾರ. ಎಲ್ಲೆಲ್ಲಿ ನಮ್ಮ ಜನಸಂಖ್ಯೆ ಅದಲ್ಲ ಅಲ್ಲಿ ರಾಜಕೀಯವಾಗಿ ಬೆಳಿಬಾರ್ದಂಥ ಎಲ್ಲ ರಾಜಕಾರಣಿಗಳು ಈ ಸಮಾಜನ ತುಳಿಯಕತ್ತಾರೆ. ಯಾಕಪ್ಪ ಅಂತ ನಾವು ಎಲ್ಲಿಂದ ಬಂದೀವಿ, ಬೇರೆ ದೇಶದಿಂದ ಬಂದೀವ. ನಮ್ಮ ಸಮಾಜನ ಓಟು ತೊಗೊಂಡ್ಗೆಸಿಂದ ಇಷ್ಟನ್ನು ಬಲಿಪಶು ಮಾಡ್ಯಾರ ಎಲ್ಲ ರೀತಿಯಿಂದ. ನಮಗೆ ವಿದ್ಯಾರ್ಥಿಗಳು ಸರ್, ವಿದ್ಯಾರ್ಥಿಗಳು ಇವತ್ತು ST ಆದದ್ದು ತಳವಾರ ST ಆದನ್ನು ಕೊಡೋಕ್ಕೂ ತಯಾರಿಲ್ಲ ಸರ್. ಇದು ಯಾಕಪ್ಪ ಇಷ್ಟು ಅನ್ಯಾಯ? ಯಾಕೆ ಈ ಸಮಾಜ ಮ್ಯಾಗ ಇಷ್ಟು ಕ್ರೂರ? ಯಾಕೆ ನಾವು ಏನು ಮಾಡಿವಿ? ನೀವು ಸರ್ಕಾರಕ್ಕೆ ಓಟ್ ತೊಗೊಂತೀರಿ, ಓಟ್ ತೊಗೊಂಡ್ಗೆಸಿಂದ ನೀವು ನಮ್ಮನ್ನ ಪೂರ ಫುಟ್ಬಾಲ್ ಮಾಡಿದಂಗೆ ಮಾಡಕತ್ತೀರಿ. ಈ ನೆಕ್ಸ್ಟ್ ಸರ್, ಇವತ್ತು ನಾನು ಈ ಮೀಡಿಯಾ ಮುಖಾಂತರ ಮುಂದೆ ಬರ್ತಕ್ಕಂಥ ಯಾವುದೇ ಎಲೆಕ್ಷನ್ಗಾಳ್ರಿ ಈ ಸಮಾಜ ಎಲ್ಲ MLAಗಳಿಗೆ, MP ಗಳಿಗೆ ಈ ಸಮಾಜವನ್ನು ಕೂಡಲೇ ST ಮಾಡಬೇಕು. ಅಕಸ್ಮಾತ್ ST ಮಾಡ್ಲಿಕ್ಕಪ್ಪ ಅಂದ್ರೆ ನೀವು ಸೋಲೋದು ಗ್ಯಾರಂಟಿ ಅಂತ ಹೇಳುತ್ತಾ ಈ ಸಮಾಜ ಮುಖಾಂತರ ನಾನು ಬೇಡಿಕೊಳ್ಳುತ್ತೇನೆ ಸರ್. ನನ್ನ ಹೆಸರು ಪಿಡ್ಡಪ್ಪ ಜಾಲ್ಗಾರ್ ಅಂತ, ಅಖಿಲ ಕರ್ನಾಟಕ ಕೋಲಿ ಸಮಾಜದ ಮಾಜಿ ವಿಭಾಗೀಯ ಕಾರ್ಯದರ್ಶಿ ಸರ್.